ವಿದ್ಯಾರ್ಥಿಗಳೇ, ಮಾಡ್ಲಿಕ್ಕ ಮಾಡ್ರಿ, ಚೆನ್ನಾಗಿ ಮಾಡ್ರಿ. ಮೊದಲ ನೀವು ಯಾಕೆ ಪದೇ ಪದೇ ಹಾಕ್ತೇವೆ ಅಂದ್ರೆ, ಈಗ ನೀವು ದೊಡ್ಡ ಭಾಗಾಕಾರ ಮಾಡಿದರೆ ಅಂದ್ರೆ ಮುಂದಿನ ಲೆಕ್ಕಗಳು ಎಷ್ಟು ಸರಳ ಆಗ್ತಾವಂದ್ರೆ ಅದೇನು ಹೇಳುವ ನಾನ್ ಸ್ಟಾಪ್ ಹೋಗ್ತೀರಿ ನೋಡಿ. ಇದನ್ನು ಪರ್ಫೆಕ್ಟ್ ಆಗ್ಬೇಕು, ಇಂಥವು ಗಣಿತಗಳು ಕಲ್ತಿರಿ ಅಂತಂದ್ರೆ ಅವೆಲ್ಲ ಓಲ್ಡ್ ಸಿಲೆಬಸ್ ಎಷ್ಟು 25 ಮಾದರಿ ಅವು. ನಾನೇ ಕಡಿಮೆ ಆಯ್ಕೇನು, ಯಾಕಂದ್ರೆ ಈಗಿನ ಹುಡುಗರು ಶಾಣೆ ಅಲ್ಲ, ಅದಕ್ಕೆ ಮಾದರಿ ಕಡಿಮೆ ಆಯ್ಕೇನು. ಚೆಂದಂಗೆ ನೋಡ್ರಿ, ಬಿಡಿಸೋದಾಯ್ತಾ ವಿಡಿಯೋ ಆನ್ ಮಾಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಮಾಡ್ಯಾರಲ್ಲೋ ಮೊದಲು ಚೆಕ್ ಮಾಡ್ರಿ. ನೀವು ಯಾವಾಗ ನಿಮ್ಮ ಮಕ್ಕಳು ಮಾಡ್ಯಾರೋ ಇಲ್ಲೋ, ವಿದ್ಯಾರ್ಥಿಗಳು ಮಾಡ್ಯಾರಲ್ಲೋ, ಗುರುಗಳು ಮತ್ತು ಪೇರೆಂಟ್ಸ್ ಚೆಕ್ ಮಾಡಿದಿರಿ ಅಂತಂದ್ರೆ ಅವ್ರ ಅಭ್ಯಾಸ ಮಾಡ್ಬೇಕು ಅನ್ನುವಂಥದ್ದು ಒಂದು ಅವರಲ್ಲಿ ಇದು ಬರ್ತದೆ. ಏನು ನೋಡ್ತಾರಪ್ಪ ನಮಗೆ ಮನ್ಯಾಗ ನಾವು ಮಾಡಬೇಕು ಅನ್ನೋ ಭಾವನೆ ಬರ್ತದೆ. ಅದಕ್ಕೆ ನೀವು ಕಾಳಜಿ ತಗೋಬೇಕು. ಶಿಕ್ಷಕರಾದರೂ ಅಷ್ಟೇ, ಮಕ್ಕಳು ಮಾಡ್ಯಾರಲ್ಲ ನೋಡಿದರೆ ಅಭ್ಯಾಸ ಮಾಡ್ತಾರೆ. ಮಾಡ್ಯೇನೋ ಹ್ಞೂ ರೀ ಸರ್ ಅಂತಾರೆ, ಯಾಕಂದ್ರೆ ನಮ್ಮ ಅನುಭವಗಳು ಹೇಳ್ತೇವೆ ನಾವು. ಈ ವಿಡಿಯೋದಿಂದ ಏನಾಗ್ತದಂದ್ರೆ ಮತ್ತೆ ನೀವು ರಿವಿಷನ್ ಮಾಡ್ಬೋದು ಅಭ್ಯಾಸದಂತ. ಮತ್ತೆ ಭಾಳ ರಿಪೀಟ್ ಪ್ಲೇ ಮಾಡಿ ನೀವು ಮತ್ತೆ ಕರೆಕ್ಟ್ ಮಾಡಿ ತೋರಿಸ್ನೋ ಸರ್ದು. ಮುಂದೆ ನಿಮ್ಮ ಸರಳೀಕರಣದು ಆ ವಿಡಿಯೋಗಳಂತೂ ಇಷ್ಟು ಹೆಲ್ಪ್ ಅವ ನಿಮಗೆ, ಅದು ಮುಂದೆ ಹೇಳತ್ತೆ. ನೀವು ಕ್ರಮಬದ್ಧವಾಗಿ ವಿಡಿಯೋ ಅಭ್ಯಾಸ ಮಾಡ್ರಿ, ನೀವು ನೋಡ್ರಿ ಅದರದ್ದು ಪ್ರತಿಫಲ ಹೆಂಗೆ ಸಿಗ್ತದೆ. ಇಲ್ಲಿ ಸೀರಿಯಲ್ ನಂಬರ್ 80 ಅದೇ, 81ನೇ ನೋಡ್ಬೇಕು ನೋಡಿ. ಒಂದು ಕಾರ್ಖಾನೆಯು ನೋಡ್ರಿ, ದೊಡ್ಡ ಭಾಗಾಕಾರ ಲೆಕ್ಕ ಏನು, ಒಂದು ಕಾರ್ಖಾನೆ ಒಂದು ಬಿಡಿ 10, 100, 1000, 10 ಲಕ್ಷ, 1,18,750 ಬಲ್ಬುಗಳನ್ನು ತಯಾರು ಮಾಡ್ತು. ಒಂದು ರಟ್ಟಿನ ಡಬ್ಬಿ ಒಳಗೆ 250ರಂತೆ 450 ಡಬ್ಬಿಗಳಲ್ಲಿ ತುಂಬಿದೆ. ಉಳಿದ ಬಲ್ಬುಗಳನ್ನು ತುಂಬಲು ರಟ್ಟಿನ ಡಬ್ಬಿಗಳ ಸಂಖ್ಯೆ ಎಷ್ಟು? ಒಟ್ಟು ಎಷ್ಟು ಡಬ್ಬಿ ಹತ್ತಾವ ತಕ್ಕೋಬೇಕು ಮೊದಲು. ಇದು ತಲಿ 11 87 50, 11 87 50, 11 87 50 ಬಾಗಿಲೆ ಎಷ್ಟು? 250 ನೋಡಿ. ಇದರಲ್ಲೇ 2 ಎಷ್ಟು ಸರಳವ ಮಗ್ಗಿ ಬರ್ಕೋಬೇಕು. 2 ನೋಡಿ. ಎರಡು ಐದಲೆ 5 ಪೂಜೆ 5 5 25 125. ಭಾಳ ಬಗ್ಗೆ ಸರಳ ನೋಡ್ರಿ. ಈಗ 5ರಲ್ಲಿ 25 125 ದೊಡ್ಡದಾಗ್ತಿಲ್ಲ ನೋಡ್ರಿ. 2 10 ಅದ ಅಂದ್ರೆ 25 4 100 ನೋಡ್ರಿ. 4 4 25 4 100, 25 4 100. ಇನ್ನೊಂದು ಪೂಜೆ ಇಟ್ಬಿಡ್ರಿ, 1000 ಆಯ್ತು. 4 ಇಲ್ಲಿಡ್ರಿ, 1000 ಇಟ್ಟು ಕಳೀರಿ ನೋಡ್ರಿ. 7 ಇದೊಂದು 8, 1ಕ್ಕೆ 1 5 ತೋರಿ. 25 ಆಗ್ಲೇನೋ 25 175 ಹಚ್ಚರಿ, ಏನು ಸಮಸ್ಯೆನೇ ಇಲ್ಲ. 25 175 ಮುಂದೊಂದು 0 ಹಚ್ಚರಿ. 25 ಮಗೆ ಬಂದ್ರೆ ಸಾಕು. 5 ನೋಡ್ರಿ, 5 ಆದ್ರೆ 2, 8 7 1 ಈ 0 ತಗೋರಿ. 1 25 5 125 ಆ 0 1 ಇಟ್ಟು ಬಿಡ್ರಿ. ಎಷ್ಟು ಸರಳದ ನೋಡ್ರಿ. ಇದು ಭಾಗಾಕಾರ ಕಣ್ಣಿ ನೋಡ್ತೀರಾ, ಕಂಡಾಪಟ್ಟಿ ದೊಡ್ಡದದ. ಡಬ್ಬಿಗಳು ಎಷ್ಟು ಹತ್ತದ? 475 ಡಬ್ಬಿ ಬೇಕು ನಿಮಗೆ. ಈಗ ಆಲ್ರೆಡಿ ಎಷ್ಟು ಡಬ್ಬಿ ತುಂಬ್ಯಾರ? 450 ತುಂಬ್ಯಾರ. ಇನ್ನು ತುಂಬಲು ಬೇಕಾದ ಡಬ್ಬಿಗಳ ಸಂಖ್ಯೆ ಎಷ್ಟು ಬೇಕು ಡಬ್ಬಿ? 475. ಈಗ ಆಲ್ರೆಡಿ ಎಷ್ಟು ತುಂಬ್ಯಾರ ಅವರು? 450 ತುಂಬ್ಯಾರ. ಇನ್ನು 470 450 ಆದರೆ ಇನ್ನೂ 25 ಡಬ್ಬಿಗಳು ಬೇಕು ಅವರಿಗೆ. ಆನ್ಸರ್ 25 ಡಬ್ಬಿಗಳು.
ನೋಡ್ರಿ ನಿಮಗೆ ಇದು ಉತ್ತರ ಬಂದಿತ್ತಂದ್ರೆ ಎಷ್ಟು ಹುರುಪ ಆಗ್ತದ ನೋಡ್ರಿ ನೀವು ಅಭ್ಯಾಸ. ನೋಡ್ರಿ 125 ಹೆಂಗ್ ಭಾಗಿಸಿದ್ರು ಸರು. ನೋಡ್ರಿ ನೀವು ಭಾಳ ಇಂಟ್ರೆಸ್ಟ್ ಇದೆ ನೋಡ್ಬೇಕು. ಗಣಿತಗಳನ್ನ ಇಂಟ್ರೆಸ್ಟ್ ನೋಡಿಬಿಟ್ರೆ ಎಲ್ಲ ಸಬ್ಜೆಕ್ಟ್ಗಳು ತಾವೇ ಬರ್ತಾವ. ಗಣಿತ ಭಾಳ ಇಂಟ್ರೆಸ್ಟ್ ಇದೆ ನೋಡಿದ್ರೆ ಎಲ್ಲ ಸಬ್ಜೆಕ್ಟ್ಗಳು ತಾವಾಗೇ ಬರ್ತಾವ ನಿಮ್ಮ ಬೆಟ್ಟಿಗೆ. ನೋಡ್ರಿ 16,800 ಪೆನ್ನುಗಳನ್ನು ತಯಾರಿಸಿ ಒಂದು ರಟ್ಟಿನ ಡಬ್ಬಿಲಿ 520 16,800 ಬಾಗಿಲೆ ಒಂದೊಂದು ಡಬ್ಬಿ ಒಳಗೆ 525 5 3 15 ಮಗ್ಗಿ ಮಾಡ್ಕೊಳ್ಳೇಬೇಕು ನೀವು. ನೋಡ್ರಿ 25 3 75 ನೋಡ್ರಿ 2 ಮಗ್ಗಿ ಬೈಲೆ 5 3 15 ನೋಡ್ರಿ 15 75 ಸಣ್ಣದಾತು ಕರೆಕ್ಟ್ ಆತು. 3 15 75 ಕಳೀರಿ 5 ಕೆಲ ಒಂದೊಂದು 8 0 6 5 ಆದ್ರೆ 1 0. ಈ ಪೂಜೆ ಇಲ್ಲಿ ತೋರಿ 5 2 5 2 ನೋಡಿ 5 2 ಎಷ್ಟಾಗ್ತದ 25 2 50 5 2 10 ನೋಡ್ರಿ. ಎಷ್ಟು ದೊಡ್ಡ ಭಾಗಕ್ಕೆ ಭಾಳ ಸರಳ. ದೊಡ್ಡ ಅಂಕೆಲೆ ಭಾಗಕ್ಕೆ ನಾವು ಅಂದಾಜ್ ಮೇಲೆ ಬಾಗ್ಸೋದು ಕೂತ್ಬಿಟ್ರಿ ಅಂದ್ರೆ ಭಾಳ ಸರಳ ಅಂದ್ರೆ ಭಾಳ ಸರಳ. ನೋಡ್ರಿ 1050. ಯಾಕೆ ನಾವು ಇದನ್ನ ಹಗಲೆಲ್ಲ ಆಗ್ತೀವಿ? ನಮ್ಗೇನು ಬೇಸರ ಬರಂಗಿಲ್ಲ ಲೆಕ್ಕ ಮಾಡ್ಲಿಕ್ಕೆ. ನೀವು ಶಾಣ್ಯಾರ ಆಗ್ಬೇಕಂತ ತಿಳ್ಕೊಂಡು ಎಷ್ಟು ಗಣಿತ ಹಾಕಿರ್ತೀವಿ ನಾವು. ನೋಡ್ರಿ ಬಹುಶಃ ನೋಡ್ತೀನಿ ಒಂದು ಸ್ವಲ್ಪ. ವಿದ್ಯಾರ್ಥಿಗಳೆಲ್ಲ ಸಂಖ್ಯೆ ತಪ್ಪಾಗಿತ್ತು, ಅದರ ಸಂಬಂಧ ವಾಶ್ ಮಾಡಿ ಮತ್ತೆ ಗಣಿತ ಹಾಕ್ಯದ ಮತ್ತೆ ಮ್ಯೂಟ್ ಮಾಡ್ರಿ ಮತ್ತೆ ಬಿಡಿಸ್ರಿ. ಯಾಕಂತಂದ್ರೆ ಮತ್ತೆ ಎಲ್ಲ ಗಣಿತಗಳು ಅಳಗಿಸ್ಬೇಕಾಗ್ತದೆ. ನಾನು ಮತ್ತೆ ಅದನ್ನ ಅಂಕಿ ಚೇಂಜ್ ಮಾಡಿನು ಈಗ ಉತ್ತರ ಬರ್ತದ ಮಾಡಿ ನೋಡ್ರಿ. ಆ ಮೊದಲಿನ ಪ್ರಶ್ನೆ ವಾಶ್ ಮಾಡ್ಯಾರ. ಈಗ ನೀವು ಬಿಡಿಸೋದಾಯ್ತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ತೋರಿಸ್ತೇನೆ ನೋಡ್ರಿ. ಒಟ್ಟು ಪೆನ್ನುಗಳೆಷ್ಟು? 16 8 3 0. ಎಷ್ಟರಲ್ಲೇ ಭಾಗಿಸ್ಬೇಕು ನೀವು? 525ಕ್ಕೆ ಒಂದು ಡಬ್ಬಿ 5 3 15 ನೋಡ್ರಿ ಎಷ್ಟು ಸರಳದ. 5 3 15 3 ಮಗ್ಗಿ ಹಚ್ಕೋರಿ. ನೋಡ್ರಿ 25 3 75 3 5 15 ಭಾಳ ಸರಳ. 3 ಹಚ್ಚರಿ 15 75 ಎಷ್ಟು ಉಳಿತು? 5 ಕೈಲ ಬಂತು 1 8 ಆದ್ರೆ 0 6 5 ಆದ್ರೆ 1. ಈ ಪೂಜೆ ತಗೋರಿ. 5 2 5 2 25 2 50 2 5 10. ಇಷ್ಟೇ ಇಲ್ಲಿ ತನಕ ಬಂದದ. ಒಂದು 0 ಕಡಿಮೆ ಇಟ್ಟಿದ್ದೆ. ಈ 0 ಇಲ್ಲಿ ತಗೋರಿ, ಈ 0 ಇಲ್ಲಿ ಇಟ್ಬಿಡ್ರಿ. ಇಷ್ಟೇ ಅಗಾಡಿದಕ್ಕೆ ಇದಕ್ಕೆ ಇಷ್ಟೇ ವ್ಯತ್ಯಾಸ. ಇನ್ನೂ ಬೇಕಾದ ಇನ್ನೂ ತುಂಬಲು ಬೇಕಾದ ಡಬ್ಬಿಗಳ ಸಂಖ್ಯೆ ಬರೋಬರಿ ಒಟ್ಟು ಎಷ್ಟು ಡಬ್ಬಿಗಳು ಹತ್ಯಾವ? ಅಲ್ಲಿ 320 ಹತ್ಯಾವ. ಅವ್ರು ಎಷ್ಟು ತುಂಬ್ಯಾರ? ಆಲ್ರೆಡಿ 302 ಡಬ್ಬಿ ತುಂಬ್ಯಾರ. ಇನ್ನು ಎಷ್ಟು ಬೇಕು ಅವ್ರಿಗೆ? 18 ಡಬ್ಬಿಗಳು ಬೇಕು. ಆನ್ಸರ್ 18 ಡಬ್ಬಿಗಳು. ನೋಡಿ ಏನೋ ಒಂದು ಸ್ವಲ್ಪ ಬರೆಯಲ್ಲ ಹೆಚ್ಚು ಕಡಿಮೆ ಆಗಿರ್ತಾವ. ಮತ್ತೆ ಇದನ್ನ ಮಾಡಿಕೊಂಡು ಗಣಿತಗಳು ಹಂಗೇನ್ರ ತಪ್ಪಿದ್ವು ಅಂದ್ರೆ ನಾವು ಮತ್ತೆ ಸ್ಟಾಪ್ ಮಾಡಿ ಗಣಿತಗಳನ್ನು ನಾವು ತಿಳಿಸ್ತಿರ್ತೀವಿ. ಉತ್ತರ ತಪ್ಪದ ಅಂತಲ್ಲ, ಒಂದು ನಿಮಿಷ ನೇಟ್ ಮಾಡಿಬಿಟ್ರೆ ಮತ್ತೆ ನಿಮ್ಗೆ ಗಣಿತ ಮತ್ತೆ ಚೇಂಜ್ ಆಗಿ ಬಂದ್ಬಿಡ್ತದೆ ನಿಮಗೆ. ಮತ್ತೆ ಗಣಿತ ತಪ್ಪಿದ್ರು ಅಂಕಿ ಸಂಖ್ಯೆಗಳು ಚೇಂಜ್ ಆಗಿದ್ರು ಸಹಿತ ಮತ್ತೆ ನಿಮ್ಗೆ ಒಳ್ಳೆ ಗಣಿತ ಬರ್ತದೆ. ನೀವು ಸರಳಾಗಿ ಮಾಡ್ಬೋದು. ನೋಡಿ ಚೆನ್ನಾಗಿ ನೋಡಿ ಬಿಡಿಸ್ಕೊಳ್ಳಿ.